BA 3ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ 7 ಸಂತಸ ಅರಳುವ ಸಮಯ ಶ್ರೀನಿವಾಸ್ ಜಲವಾದಿ ಅವರು ಬರೆದಿರ್ತಕ್ಕಂತಹ ಸಂತಸ ಅರಳುವ ಸಮಯ ಅಧ್ಯಾಯದ ಭಾಗ ಒಂದು ವಿಡಿಯೋ ಅಂತ ಹೇಳ್ತೀನಿ. ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಶ್ರೀನಿವಾಸ್ ಜಲವಾದಿ ಅವರ ಕೃತಿಕರ್ತ ಪರಿಚಯ ಮತ್ತು ಅವರ ಅಧ್ಯಾಯದ ಸಂತಸ ಅರಳುವ ಸಮಯ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನ ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೃತಿಕರ್ತ ಪರಿಚಯವನ್ನು ನೋಡೋದಾದ್ರೆ, ಶ್ರೀನಿವಾಸ್ ಜಲವಾದಿ ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಪ್ರಸಿದ್ಧ ಬರಹಗಾರರಾಗಿದ್ದಾರೆ. ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಜಲವಾದಿ ಇವರ ಜನ್ಮಸ್ಥಳ. 1960ರಲ್ಲಿ ಜನಿಸಿದ ಇವರು ತಂದೆ ಭೀಮಾಚಾರ್ಯ ಜೋಶಿ ಮತ್ತು ತಾಯಿ ಶಕುಂತಲಾ ಬಾಯಿ. ಕಳೆದ 40 ವರ್ಷಗಳಿಂದ ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿ ನೆಲೆಸಿರುವ ಇವರು ಸುರಪುರವನ್ನ ತಮ್ಮ ಕರ್ಮಭೂಮಿಯನ್ನಾಗಿಸಿ ಕೊಂಡಿದ್ದಾರೆ. ಶ್ರೀನಿವಾಸ್ ಜಲವಾದಿ ಅವರು ಕೇವಲ ಸಾಹಿತಿಯಾಗಿ ಮಾತ್ರವಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಇವರೊಬ್ಬ ಪ್ರಬಂಧಕಾರ, ಕಥೆಕಾರ, ಪತ್ರಕರ್ತ, ನಟ, ನಾಟಕಕಾರ ಮತ್ತು ಅಂಕಣಕಾರ. ಇವರ ಬರಹಗಳಲ್ಲಿ ವ್ಯಂಗ್ಯ ಮತ್ತು ವಿಡಂಬನೆ ಪ್ರಮುಖ ಶೈಲಿ. ಸದ್ಯ ಕಂದೋಳಿ ವಾರಪತ್ರಿಕೆಯಲ್ಲಿ ಕೆಕ್ರೆಪ್ಪೋ ಕೇಳಿ ಎಂಬ ಅಂಕಣದಲ್ಲಿ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ವಿಡಂಬನಾತ್ಮಕ ಲೇಖನಗಳನ್ನು ಬರೆಯುತ್ತಿದ್ದಾರೆ. ಕಲಾಕ್ಷೇತ್ರದಲ್ಲೂ ಸಕ್ರಿಯರಾಗಿರುವ ಶ್ರೀನಿವಾಸ್ ಜಲವಾದಿ ಅವರು ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಕಲಾವಿದರಾಗಿ ಕೆಲಸ ಮಾಡಿದ್ದಾರೆ. ಚಂದನ ವಾಹಿನಿಯಲ್ಲಿ ಪ್ರಸಾರವಾದ ಟಿ.ಎಸ್. ರಂಗ ನಿರ್ದೇಶನದ ಮೌನ ಕ್ರಾಂತಿ ಧಾರಾವಾಹಿಗೆ ಸಂಭಾಷಣೆ ಬರೆದು ಸಹಾಯಕ ನಿರ್ದೇಶಕರಾಗಿ ಹಾಗೂ ನಟರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಇವರ ಸೇವೆ ಸುಮಾರು 35 ವರ್ಷಗಳಷ್ಟು ದೀರ್ಘವಾಗಿದೆ. ಇನ್ನು ಇವರ ಕೃತಿಗಳನ್ನು ನೋಡೋದಾದ್ರೆ, ಶ್ರೀನಿವಾಸ್ ಜಲವಾದಿ ಅವರು ಪ್ರಮುಖ ಕೃತಿಗಳು ಮೀಸೆ ಮಾವ, ಮಿಸ್ಸಳಬಾಜಿ ಮತ್ತು ಸಂತಸ ಅರಳುವ ಸಮಯ ಮುಂತಾದ ಲಲಿತ ಪ್ರಬಂಧಗಳ ಸಂಕಲನಗಳು ಸೇರಿವೆ. ಇವರ ಸಾಟಬಕರ ಎಂಬ ಕಥೆಯು ತುಷಾರ ಪತ್ರಿಕೆಯಲ್ಲಿ ಪ್ರಕಟವಾಗಿ ದೇಶ ವಿದೇಶಗಳಲ್ಲಿ ಗಮನ ಸೆಳೆದು ಹಲವು ಭಾಷೆಗಳಿಗೆ ಅನುವಾದಗೊಂಡಿದೆ. ಇದಲ್ಲದೆ ಇವರ ಒಂದು ಲಲಿತ ಪ್ರಬಂಧವು ತುಷಾರದ ಬೆಳ್ಳಿ ಸಂಭ್ರಮದಲ್ಲಿ ಮೊದಲ ಬಹುಮಾನ ಪಡೆದಿದ್ದು ಒಂದು ಮಹತ್ವದ ಸಾಧನೆಯಾಗಿದೆ. ಇಷ್ಟು ಕೃತಿಕರ್ತರ ಪರಿಚಯವಾಗಿತ್ತು. ಮುಂದುವರೆದು ಇವರ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನ ನೋಡೋದಾದ್ರೆ, ಶ್ರೀನಿವಾಸ್ ಜಲವಾದಿ ಅವರ ಲಲಿತ ಪ್ರಬಂಧ ಸಂತಸ ಅರಳುವ ಸಮಯ ಕುರಿತು ಪ್ರಶ್ನೆಗಳಿಗೆ ವಿವರವಾದ ಉತ್ತರಗಳನ್ನು ನೋಡತಗೋಣ. ಹಾಗಾದ್ರೆ ಪ್ರಶ್ನೆ ನಂಬರ್ 1, ಮನುಷ್ಯ ತನ್ನ ಸ್ವೇಚ್ಛಾಚಾರದಿಂದಾಗಿ ಹೇಗೆ ನದಿಗಳನ್ನು ಕಲುಷಿತಗೊಳಿಸಿದ್ದಾನೆ? ಇದಕ್ಕೆ ಉತ್ತರವನ್ನ ನೋಡೋದಾದ್ರೆ, ಲೇಖಕರ ಪ್ರಕಾರ ಮನುಷ್ಯ ತನ್ನ ಸ್ವಾರ್ಥ ಮತ್ತು ಅಜ್ಞಾನದಿಂದ ನದಿಗಳನ್ನು ಅತಿಯಾಗಿ ಕಲುಷಿತಗೊಳಿಸಿದ್ದಾನೆ. ಈ ಪಠ್ಯದಲ್ಲಿ ಲೇಖಕರು ನದಿಗಳು, ನದಿ ದಂಡೆಗಳು ಉಲ್ಲಾಸ ತರುವ ತಾಣಗಳಾಗಬೇಕು ವಿನಃ ಹೊಲಸು ಆಗಬಾರದು ಎಂದು ಹೇಳುತ್ತಾ ಇಂದು ಅವು ಕೇವಲ ಕೊಳೆಯನ್ನು ತುಂಬುವ ಸ್ಥಳಗಳಾಗಿವೆ ಎಂದು ನೋವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದೆ ಜನರು ನದಿಯಲ್ಲಿ ಸ್ನಾನ ಮಾಡಿ ತಮ್ಮ ಪಾಪಗಳನ್ನು ಕಳೆದುಕೊಳ್ಳುತ್ತಿದ್ದರು ಎಂಬ ನಂಬಿಕೆ ಇತ್ತು. ಆದರೆ ಈಗ ಪರಿಸ್ಥಿತಿ ತಲೆ ಕೆಳಗಾಗಿದೆ. ಪಾಪಗಳು ಹೆಚ್ಚಾಗಿರುವುದರಿಂದ ಎಲ್ಲರೂ ನದಿಗಳಲ್ಲಿ ಮುಳುಗಿ ಪಾಪ ಪರಿಹಾರ ಮಾಡಿಕೊಳ್ಳಲು ಹೋಗುತ್ತಾರೆ. ಇದರ ಪರಿಣಾಮವಾಗಿ ಮನುಷ್ಯರು ತಮ್ಮ ಮನಸ್ಸಿನ ಕೊಳೆಯನ್ನ ನದಿಗೆ ಸುರಿಯುತ್ತಿದ್ದಾರೆ. ಇದರಿಂದ ನದಿಯ ನೀರೇ ಹುಲಿನವಾಗುತ್ತಿದೆ. ಇದೇ ವಿಚಾರವನ್ನ ಲೇಖಕರು ಹೊಲಸು ಆದವರ ಮನಸ್ಸು ತೊಳಜಲ ಎಷ್ಟು ದಿನ ಅರೆ ಪರಿಶುದ್ಧ ಇತ್ಯರ್ಥಿ ಅಂತ ಅಂತೀರೇನು ಎಂದು ಪ್ರಶ್ನಿಸುವುದ ಮೂಲಕ ಪ್ರಸ್ತುತಪಡಿಸಿದ್ದಾರೆ. ಈ ಮಾತುಗಳು ಮನುಷ್ಯನ ಪಾಪಗಳಿಂದ ನದಿಗಳು ಎಷ್ಟು ಕಲುಷಿತಗೊಂಡಿವೆ ಎಂಬುದನ್ನು ಸ್ಪಷ್ಟಪಡಿಸುತ್ತವೆ. ಜನರು ನದಿ ದಡದಲ್ಲಿ ತಮ್ಮ ಕಸ ಮತ್ತು ಅನುಪಯುಕ್ತ ವಸ್ತುಗಳನ್ನು ಬೀಸಾಡುವ ಮೂಲಕ ನದಿಯನ್ನ ಹಾಳು ಮಾಡುತ್ತಿರುವುದು ಬಗ್ಗೆ ಲೇಖಕರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಹೀಗೆ ಸ್ವಾರ್ಥ ಮತ್ತು ಅಸಡ್ಡೆಯಿಂದ ಮನುಷ್ಯ ನದಿಗಳನ್ನು ತನ್ನ ಇಚ್ಛಾನುಸಾರ ಕಲುಷಿತಗೊಳಿಸುತ್ತಿದ್ದಾನೆ ಎಂದು ಲೇಖಕರು ಅಭಿಪ್ರಾಯ ಪಟ್ಟಿದ್ದಾರೆ ಎಂಬುದು ಉತ್ತರವಾಗಿತ್ತು. ಮುಂದುವರೆದು ಪ್ರಶ್ನೆ ನಂಬರ್ 2, ಲಲಿತ ಪ್ರಬಂಧದಲ್ಲಿ ಲಾಲಿತ್ಯ ಹೇಗೆ ಶ್ರೀನಿವಾಸ್ ಜಲವಾದಿಯವರಿಗೆ ಹರಿಸಿದ್ದಾರೆ? ಉತ್ತರ, ಶ್ರೀನಿವಾಸ್ ಜಲವಾದಿ ಅವರು ಈ ಲಲಿತ ಪ್ರಬಂಧದಲ್ಲಿ ಲಾಲಿತ್ಯವು ಹಲವು ವಿಧಗಳಲ್ಲಿ ಹರಿದು ಬಂದಿದೆ. ಅವರು ತಮ್ಮ ಬರಹದಲ್ಲಿ ಉತ್ತರ ಕರ್ನಾಟಕದ ಸೊಗಸಾದ ಭಾಷೆ ಮತ್ತು ಶೈಲಿಯನ್ನ ಬಳಸಿದ್ದಾರೆ. ಇದು ಪ್ರಬಂಧಕ್ಕೆ ವಿಶೇಷ ಆಕರ್ಷಣೆ ನೀಡಿದೆ. ಅಲ್ವೇನ್ರಿ ಮತ್ತೆ ಮಾರಾಯ್ರ, ಹೊಕ್ಕಾವು ಮುಂತಾದ ಪದಗಳು ಸಂಭಾಷಣಾತ್ಮಕ ಶೈಲಿಯನ್ನ ಸೃಷ್ಟಿಸಿ ಓದುಗರಿಗೆ ಲೇಖಕರೊಂದಿಗೆ ನೇರವಾಗಿ ಸಂವಾದ ನಡೆಸುತ್ತಿರುವ ಭಾವನೆ ಮೂಡಿಸುತ್ತವೆ. ಪ್ರಬಂಧದ ಉದ್ದಕ್ಕೂ ನವಿರಾದ ಹಾಸ್ಯ ಮತ್ತು ವಿಡಂಬನೆಗಳನ್ನ ಹರಡಿದ್ದಾರೆ. ನಮಗೆ ಬಾಯಾರ ಒಂದು ಕೆಲವು ಸಂತಸ ಕೊಡ್ರಿ ಅಂತ ಅಂದ್ರೆ ಅವರು ಕೊಡ್ತಾರೇನು
ಎಂಬಂತಹ ಪ್ರಶ್ನೆಗಳು ನಗುವನ್ನು ಮೂಡಿಸುತ್ತಲೇ ಪ್ರಸ್ತುತ ಸಮಾಜದ ವ್ಯಾಪಾರೀಕರಣದ ಬಗ್ಗೆ ಚಿಂತಿಸಲು ಪ್ರೇರೇಪಿಸುತ್ತವೆ. ಹಳ್ಳಿಯ ಊಟದ ವಿವರಣೆ, ಜೋಳ ಸಜ್ಜಿಯ ಕಡುಕ ರೊಟ್ಟಿ, ಅದರ ಅಮೂಲ್ಯ ಬಿಸಿ ಬಿಸಿ ಆಮ್ರ ಹಾಕ್ಕೊಂಡು ತಿನ್ನಬೇಕು, ನೋಡಿ ಹೇಳೇನಿ ನಿಮಗೆ ಸ್ವರ್ಗ ಸುಖಾನೇ ಬ್ಯಾರೆ ಎಂಬಂತಹ ವ್ಯಾಖ್ಯೆಗಳು ಲಾಲಿತ್ಯಪೂರ್ಣವಾಗಿವೆ. ಇದಲ್ಲದೆ ಕಾವ್ಯ ಗೀತೆಗಳು ಮತ್ತು ಜನಪದ ಹಾಡುಗಳ ಉಲ್ಲೇಖಗಳು ಪ್ರಬಂಧ ಲಾಲಿತ್ಯವನ್ನ ಇನ್ನಷ್ಟು ಹೆಚ್ಚಿಸುತ್ತವೆ. ಇಳಿದು ಬಾ ತಾಯಿ ಇಳಿದು ಬಾ, ಕುಣಿಯೋಣ ಬಾರ ಕುಣಿಯೋಣು ಬಾರ ಮುಂತಾದ ಜನಪ್ರಿಯ ಸಾಲುಗಳ ಬಳಕೆ ಓದುಗರಲ್ಲಿ ಭಾವನಾತ್ಮಕ ಅನುಭೂತಿಯನ್ನ ಮೂಡಿಸುತ್ತದೆ. ಪ್ರಬಂಧದಲ್ಲಿ ನವಿರಾದ ಕಲ್ಪನೆಗಳಾದ ಬೆಳದಿಂಗಳನ್ನ ಹಾಲು ಸಕ್ಕರೆ ಜೇನಿನಲ್ಲಿ ಕಲಸಿ ಕುಡಿದಂತಾಗುತ್ತದೆ ಮುಂತಾದ ಚಿತ್ರಣಗಳು ಲಾಲಿತ್ಯದ ಸ್ಪರ್ಶವನ್ನ ನೀಡುತ್ತವೆ. ಈ ಎಲ್ಲ ಅಂಶಗಳು ಸೇರಿ ಪ್ರಬಂಧಕ್ಕೆ ಆಕರ್ಷಕ ಮತ್ತು ರಸವತ್ತಾದ ಲಾಲಿತ್ಯವನ್ನ ನೀಡುತ್ತವೆ ಎಂಬುದು ಉತ್ತರವಾಗಿತ್ತು. ಮುಂದುವರೆದು ಪ್ರಶ್ನೆ ನಂಬರ್ 3. ಸಂತಸ ಅರಳುವ ಸಮಯ ಹೇಗೆ ಕಾಲ ಕಾಲಕ್ಕೆ ಮೂಡಿ ಬಂದು ಹೊಸ ಅನುಭೂತಿಯನ್ನ ನೀಡುತ್ತದೆ? ಇದಕ್ಕೆ ಉತ್ತರವನ್ನ ನೋಡೋದಾದ್ರೆ, ಉತ್ತರ: ಸಂತಸ ಅರಳುವ ಸಮಯ ಕಾಲದಿಂದ ಕಾಲಕ್ಕೆ ವಿಭಿನ್ನ ರೂಪಗಳಲ್ಲಿ ಒಂದು ಹೊಸ ಅನುಭೂತಿಯನ್ನ ನೀಡುತ್ತದೆ ಎಂದು ಲೇಖಕರು ತಿಳಿಸಿದ್ದಾರೆ. ಈ ಪ್ರಬಂಧದಲ್ಲಿ ಲೇಖಕರು ಸಂತಸವನ್ನ ಯಾವುದೋ ನಿರ್ದಿಷ್ಟ ಸಂದರ್ಭಕ್ಕೆ ಸೀಮಿತಗೊಳಿಸಿಲ್ಲ. ಬದಲಾಗಿ ನಿಸರ್ಗದ ಸೌಂದರ್ಯ, ಮಾನವ ಸಂಬಂಧಗಳು, ಸಂಗೀತ ಮತ್ತು ಸಣ್ಣ ಪುಟ್ಟ ಸಂತೋಷಗಳ ಮೂಲಕ ಸಂತಸ ಹೇಗೆ ಅರಳುತ್ತದೆ ಎಂಬುದನ್ನು ವಿವರಿಸಿದ್ದಾರೆ. ನದಿಗಳಲ್ಲಿ ಶುದ್ಧ ನೀರು ಹರಿಯುವುದು, ಗಂಗೆಯಲ್ಲಿ ಮಿಂದಾಗುವ ಸಿಗುವ ಸಮಾಧಾನ, ಹಳ್ಳಿಯ ಕಡಕ್ ರೊಟ್ಟಿ, ಆಮ್ರ ಮತ್ತು ಚಟ್ಟಿಗಳೊಂದಿಗೆ ಊಟ ಮಾಡಿದಾಗ ಸಿಗುವ ಆನಂದ ಇವೆಲ್ಲವೂ ಸಂತಸ ಅರಳುವ ಸಮಯಗಳೇ. ಈ ಸಂತಸದ ಅನುಭೂತಿ ಒಂದು ಕಾಲಕ್ಕೆ ಮಾತ್ರ ಸೀಮಿತವಲ್ಲ. ಲೇಖಕರು ಸಂತಸ ಅರಳುವ ಸಮಯ ಮರೆಯೋಣ ಚಿಂತೆಯ, ಇದು ರಮ್ಯ ಚೈತ್ರಕಾಲ ಎಂದು ಹಾಡುತ್ತಾರೆ. ಇದು ಸಂತಸವು ಯಾವುದೇ ಒಂದು ಕಾಲಕ್ಕೆ ಸೀಮಿತವಾಗಿಲ್ಲ, ಅದು ಚೈತ್ರಕಾಲದಂತೆ ಯಾವಾಗಲೂ ಹೊಸತನದಿಂದ ಕೂಡಿದೆ ಎಂಬುದನ್ನು ಸೂಚಿಸುತ್ತದೆ. ಆಧುನಿಕ ಕಾಲದಲ್ಲಿ ಎಲ್ಲವೂ ಮಾರಾಟದ ಸರಕಾಗಿರುವಾಗ ಕೇವಲ ವಸ್ತುಗಳಿಂದ ಸಂತಸವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ನಿಜವಾದ ಸಂತಸ ಸಂಬಂಧಗಳ ನಗು ಹುಸಿ ಮನಸ್ಸುಗಳಲ್ಲಿತ್ತು ಎಂದು ಲೇಖಕರು ಹೇಳುತ್ತಾರೆ. ಹೀಗೆ ಗತಕಾಲದ ನೆನಪುಗಳು ಸಹ ಸಂತಸವನ್ನ ನೀಡುತ್ತವೆ. ಕಾವ್ಯ, ಕಲೆ, ಸಂಗೀತದ ಮೂಲಕವೂ ಸಂತಸ ಅರಳುತ್ತದೆ. ಸುನಾಮಿಯ ಭೀಕರತೆಯ ನಂತರ ನದಿಗಳು ಮತ್ತೆ ಶುದ್ಧವಾಗುವುದು ಮತ್ತು ಜೀವ ನೀಡುವ ನೀರಾಗಿ ಪರಿವರ್ತನೆಯಾಗುವುದು ಸಹ ಒಂದು ರೀತಿಯ ಸಂತಸದ ಅನುಭೂತಿಯನ್ನ ನೀಡುತ್ತದೆ. ಹೀಗೆ ಕಾಲ ಬದಲಾದಂತೆ ಸಂತಸದ ಅನುಭೂತಿಯೂ ಕೂಡ ಹೊಸ ರೂಪದಲ್ಲಿ ಮೂಡಿಬರುತ್ತದೆ ಎಂಬುದು ಉತ್ತರವಾಗಿತ್ತು. ಇನ್ನು ಪ್ರಶ್ನೆ ನಂಬರ್ 4. ಪ್ಲಾಸ್ಟಿಕ್ ಹಾವಳಿ ಅತಿಯಾಗಿ ಎಲ್ಲರ ಆರೋಗ್ಯದ ಜೊತೆ ಆಟವಾಡುತ್ತಿದೆ. ಇದಕ್ಕೆ ಉತ್ತರ: ಪ್ಲಾಸ್ಟಿಕ್ನ ಹಾವಳಿಯ ಬಗ್ಗೆ ಲೇಖಕರು ನೇರವಾಗಿ ಪ್ರಶ್ನೆಗಳ ಮೂಲಕ ಮಾತನಾಡುತ್ತಾರೆ. ಈಗೆಲ್ಲ ಪ್ಲಾಸ್ಟಿಕ್ ಯುಗ ಐತ್ರಿ, ಪ್ಲಾಸ್ಟಿಕ್ ಪ್ಲೇಟು, ಪ್ಲಾಸ್ಟಿಕ್ ಚೀಲ, ಪ್ಲಾಸ್ಟಿಕ್ ಬಳಿ ಎಂದು ಹೇಳುವ ಮೂಲಕ ಸಮಾಜದಲ್ಲಿ ಪ್ಲಾಸ್ಟಿಕ್ ಎಷ್ಟು ವ್ಯಾಪಕವಾಗಿದೆ ಎಂದು ತಿಳಿಸಿದ್ದಾರೆ. ಪ್ಲಾಸ್ಟಿಕ್ ಚೇಳಿನೂ ಐತೇನ್ರಿ ಮತ್ತ ಎಂಬ ಲೇಖಕರ ಪ್ರಶ್ನೆ ಪ್ಲಾಸ್ಟಿಕ್ನ ಅತಿಯಾದ ಬಳಕೆಯಿಂದ ಸಮಾಜಕ್ಕೆ ಆಗುತ್ತಿರುವ ಹಾನಿಯ ಬಗ್ಗೆ ಇರುವ ಕಟು ವಿಡಂಬನೆಯಾಗಿದೆ. ಹಿಂದಿನ ಕಾಲದಲ್ಲಿ ಪಂಚಲೋಹದ ಹಿತ್ತಾಳೆ ಗಂಗಾಳಗಳಲ್ಲಿ ಊಟ ಮಾಡುತ್ತಿದ್ದರು. ಆದರೆ ಈಗ ಜಾಗತೀಕರಣದ ಪ್ರಭಾವದಿಂದ ಜನರು ಪ್ಲಾಸ್ಟಿಕ್ ಪ್ಲೇಟ್ಗಳಿಗೆ ಮಾರು ಹೋಗಿದ್ದಾರೆ. ಇದು ಆಹಾರ ಪದ್ಧತಿಯಲ್ಲಿ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರದೆ ಪ್ಲಾಸ್ಟಿಕ್ನಲ್ಲಿ ಬಿಸಿ ಆಹಾರ ತಿನ್ನುವುದರಿಂದ ಆರೋಗ್ಯಕ್ಕೆ ಹಾನಿಕರ ರಾಸಾಯನಿಕಗಳು ಆಹಾರದೊಂದಿಗೆ ಸೇರಿಕೊಳ್ಳುವ ಇವೆ. ಇದರಿಂದ ವಿವಿಧ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಪ್ಲಾಸ್ಟಿಕ್ ಕೇವಲ ಆರೋಗ್ಯಕ್ಕೆ ಮಾತ್ರವಲ್ಲ, ಪರಿಸರಕ್ಕೂ ದೊಡ್ಡ ಹಾನಿ ಉಂಟು ಮಾಡುತ್ತದೆ. ನದಿ, ಸಮುದ್ರ, ಮಣ್ಣು ಹೀಗೆ ಎಲ್ಲೆಡೆ ಪ್ಲಾಸ್ಟಿಕ್ನ ಕಸ ತುಂಬಿ ಪರಿಸರ ಸಮತೋಲನ ಕೆಡಿಸುತ್ತಿದೆ. ಲೇಖಕರು ಸುಂದರವಾದ ದಂತದ ಬೊಂಬೆಯಂತಹ ಹುಡುಗಿ ಕೂಡ ಪ್ಲಾಸ್ಟಿಕ್ದಿದ್ರೆ ಮಾಡುವುದೇನೀಗ ಎಂದು ಹೇಳಿ ಪ್ಲಾಸ್ಟಿಕ್ ಕೇವಲ ವಸ್ತುಗಳಿಗೆ ಸೀಮಿತವಾಗಿಲ್ಲ, ಅದು ಮನುಷ್ಯನ ಸಂಬಂಧ ಮತ್ತು ಗುಣಗಳ ಮೇಲೂ ಪರಿಣಾಮ ಬೀರುತ್ತದೆ ಎಂಬುದನ್ನು ಸೂಚಿಸಿದ್ದಾರೆ. ಪ್ಲಾಸ್ಟಿಕ್ನ ಈ ಹಾವಳಿಯು ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಜೊತೆಗೆ ಇಡೀ ಪರಿಸರವನ್ನು ಹಾಳು ಮಾಡುತ್ತಿದೆ ಎಂದು ಲೇಖಕರು ಎಚ್ಚರಿಕೆ ನೀಡಿದ್ದಾರೆ ಎಂಬುದು ಉತ್ತರವಾಗಿತ್ತು. ಮುಂದುವರೆದು ಪ್ರಶ್ನೆ ನಂಬರ್ 5. ಸಂತಸ ಅರಳುವ ಸಮಯ ಲಲಿತ ಪ್ರಬಂಧದ ಸಾರಾಂಶವನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ. ಇದಕ್ಕೆ ಉತ್ತರ: ಸಂತಸ ಅರಳುವ ಸಮಯ ನಮಗೆ ಸಂತಸದ ಅರ್ಥ, ಅದರ ಮಹತ್ವ ಮತ್ತು ಪ್ರಸ್ತುತ ಸಮಾಜದಲ್ಲಿ ಅದರ ಸ್ಥಾನದ ಕುರಿತು ಆಳವಾಗಿ ವಿವರಿಸುವ ಒಂದು ಪ್ರಮುಖ ಹಾಸ್ಯ ಲಲಿತ ಪ್ರಬಂಧ. ಆದರೂ ಈ ಪ್ರಬಂಧದಲ್ಲಿ ಅಪ್ಪಟ ವೈಚಾರಿಕತೆ ಎದ್ದು ಕಾಣುವುದು ಒಂದು ವಿಶೇಷ. ಪ್ರಬಂಧಕಾರರು ಸರಳ ಮತ್ತು ನವಿರಾದ ಭಾಷೆಯಲ್ಲಿ ಉತ್ತರ ಕರ್ನಾಟಕದ ಗ್ರಾಮೀಣ ಸೊಗಡಿನ ಪದಗಳನ್ನು ಬಳಸಿಕೊಂಡು ವಿಷಯವನ್ನು ವಿವರಿಸಿದ್ದಾರೆ.
ಪ್ರಬಂಧಕಾರರು ಸಂತಸ ಅರಳುವ ಸಮಯ ಯಾವುದು ಎಂದು ಪ್ರಶ್ನಿಸುವ ಮೂಲಕ ಪಠ್ಯವನ್ನ ಪ್ರಾರಂಭಿಸುತ್ತಾರೆ. ಸಂತಸ ಎಂಬುದು ಅಂಗಡಿಯಲ್ಲಿ ಹಣ ಕೊಟ್ಟು ಖರೀದಿಸುವ ವಸ್ತುವಲ್ಲ, ಅದು ಅನುಭವ ಮತ್ತು ಮನಸ್ಥಿತಿಗೆ ಸಂಬಂಧಿಸಿದ್ದು ಎಂಬುದನ್ನು ವಿವರಿಸುತ್ತಾರೆ. ನದಿ ನೀರು, ಹೂವು, ಮಳೆಬಿಲ್ಲು, ಚಂದ್ರಕಾಂತಿ ಮತ್ತು ಹಸಿರಿನಂತಹ ನಿಸರ್ಗದ ಅಂಶಗಳು ನಿಜವಾದ ಸಂತಸವನ್ನು ತರುತ್ತವೆ ಎಂದು ಹೇಳುತ್ತಾರೆ. ಗಂಗೆ ಅಂದರೆ ನದಿ ಮತ್ತು ಗಂಗಾಳ ಊಟದ ತಟ್ಟೆ ಎರಡನ್ನೂ ಸ್ವರ್ಗ ಸುಖಕ್ಕೆ ಹೋಲಿಸಿ ನಿಸರ್ಗದ ಪವಿತ್ರತೆ ಮತ್ತು ಗ್ರಾಮೀಣ ಜೀವನದ ಸರಳತೆಯನ್ನ ಕೊಂಡಾಡುತ್ತಾರೆ. ಪ್ರಸ್ತುತ ಜಗತ್ತಿನಲ್ಲಿ ಎಲ್ಲವೂ ವ್ಯಾಪಾರೀಕರಣಗೊಂಡಿದೆ ಎಂದು ಬೇಸರ ವ್ಯಕ್ತಪಡಿಸುತ್ತಾರೆ. ಅಣ್ಣ ತಮ್ಮ, ಬಂಧು ಬಳಗದ ಸಂಬಂಧಗಳು ಮಾರಾಟದ ಸರಕುಗಳಾಗಿವೆ ಎಂದು ಹೇಳುತ್ತಾ ಆಧುನಿಕ ಜೀವನ ಶೈಲಿಯ ಕಮರ್ಷಿಯಲ್ ಮನೋಭಾವವನ್ನು ಟೀಕಿಸುತ್ತಾರೆ. ಸಂತಸ ಮತ್ತು ನೋವು ಜೀವನದ ಅವಿಭಾಜ್ಯ ಅಂಗಗಳು ಎಂದು ವಿವರಿಸುತ್ತಾರೆ. ಬೆವರು, ನೀರು, ಪ್ರೀತಿ ಮತ್ತು ವಿರಹಗಳ ಅನುಭವಗಳು ನಮ್ಮ ಜೀವನಕ್ಕೆ ಆಳ ಮತ್ತು ಅರ್ಥವನ್ನ ನೀಡುತ್ತವೆ. ಸತ್ಯವು ಕಹಿಯಾದರೂ ಅದು ಸುಂದರ ಮತ್ತು ಶಾಶ್ವತ ಎಂದು ಹೇಳಿ ಅಂತರಂಗ ಮತ್ತು ಬಹಿರಂಗ ಶುದ್ಧಿಯ ಮಹತ್ವವನ್ನು ಒತ್ತಿ ಹೇಳುತ್ತಾರೆ. ಕಡ್ಕೋಳ ಮಡಿವಾಳಪ್ಪ ಶಿಶುನಾಳ ಶರೀಫರಂತಹ ಅನುಭಾವಿಗಳ ಸರಳ ಜೀವನವೇ ಜಗತ್ತಿಗೆ ಮಾದರಿ ಎಂದು ಹೇಳುತ್ತಾರೆ. ಮಹಾಕಾವ್ಯಗಳು ಮುಗಿದಲ್ಲಿ ಸಂತಸ ಅರಳುವ ಸಮಯ ಮುಗಿದ್ದಿಲ್ಲ, ಅವು ನಿರಂತರವಾಗಿ ನಮ್ಮ ಸುತ್ತಮುತ್ತ ಇವೆ ಎಂಬ ಭರವಸೆಯ ಮಾತುಗಳೊಂದಿಗೆ ಪಠ್ಯವನ್ನ ಮುಕ್ತಾಯಗೊಳಿಸುತ್ತಾರೆ. ಒಟ್ಟಾರೆಯಾಗಿ ಈ ಲೇಖನವು ನಗರೀಕರಣದ ಈ ಯುಗದಲ್ಲಿ ನಾವು ಕಳೆದುಕೊಂಡಿರುವ ನಮ್ಮ ಸಂತಸ ನಿಸರ್ಗದೊಂದಿಗೆ ಒಡನಾಟ ಮತ್ತು ಸರಳ ಜೀವನದ ಮಹತ್ವವನ್ನು ನಮಗೆ ನೆನಪಿಸುತ್ತವೆ ಎಂಬುದು ಇಷ್ಟು ಈ ಅಧ್ಯಾಯದ ಪ್ರಬಂಧ ಮಾದರಿ ಕೃತಿಕರ್ತೆಯ ಪರಿಚಯದ ಅಭ್ಯಾಸ ಪ್ರಶ್ನೋತ್ತರಗಳಿಗೆ ಪರೀಕ್ಷೆಯಲ್ಲಿ ಕೇಳುವಂಥ ನಿಟ್ಟಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಡಿಸ್ಕಷನ್ ಮಾಡಿದ್ದೇನೆ ಮತ್ತು ಅಧ್ಯಾಯದ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಇದೇ ರೀತಿ ಮುಂದಿನ ಕ್ಲಾಸಲ್ಲಿ ಇದರ ಭಾಗ 2 ವಿಡಿಯೋದಲ್ಲಿ ಮತ್ತೆ ಇದರ ಮುಂದುವರೆದ ಭಾಗವನ್ನು ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.